ನನ್ನ ಅದೃಷ್ಟ ಇವತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಏನೇ ಲಾಗ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಕಿಚನ್ ಎಲ್ಲ ತುಂಬ ಗಲೀಜಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಹಾಗೆ ಡೈಲಿ ರೋಟೀನ್ ಕೂಡ ಆಗಿರುತ್ತೆ ಈ ಲಾಗು. ಈಗ ಇಡ್ಲಿ ಇಕ್ಕಿದ್ದೀನಿ, ಸೊ ಅದಾಗಲಿ. ಸ್ವಲ್ಪ ರೈಸ್ ಕೂಡ ಇಕ್ಕಬೇಕು. ಬನ್ನಿ ನೋಡಿ. ಹಾಗೆ ತಲೆಗೆ ಮೆಹಂದಿ ಕೂಡ ಅಪ್ಲೈ ಮಾಡಿದ್ದೀನಿ. ನಿಮಗೇನಾದರೂ ಎನ್ಕ್ವೈರಿ ಇದ್ದರೆ ಮೆಹಂದಿ ಬಗ್ಗೆ, ಸೊ ನಾನು ಲಾಗ್ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಹೋಗಿ ಅಲ್ಲಿ ಚೆಕ್ಔಟ್ ಮಾಡಿ. ನಾನು ಯಾವ ಮೆಹಂದಿ ಯೂಸ್ ಮಾಡ್ತೀನಿ, ಯಾವ ಥರ ತಲೆಗೆ ಅಪ್ಲೈ ಮಾಡ್ತೀನಿ, ಏನು ಹಾಕಿ ಅನ್ನೋದನ್ನ ನಿಮ್ಗಲ್ಲಿ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಧೃತಿಗೆ ಒಂದು ಎಗ್ ಕೊಡ್ತೀನಿ ಮಧ್ಯಾಹ್ನ ಹೊತ್ತು. ಅವಳು ಏನಾರ ಊಟ ಮಾಡಿಲ್ಲ ಅಂದರೆ ಮೊಟ್ಟೆ, ಒಂದು ಸ್ವಲ್ಪ ಬಾಳೆಹಣ್ಣು ಕೊಟ್ಟರೆ ಸಾಕು. ಹಾಗೆ ಇಡ್ಲಿ ಇಕ್ಕಿದೆ. ನಾನು ಇಡ್ಲಿ ತಿಂದಿಲ್ಲ, ಅನ್ನ ಮತ್ತು ಸಾಂಬಾರು ಗೊಜ್ಜು ಥರದ್ದು ತಿಂದೆ. ಬದನೆಕಾಯಿ ಗೊಜ್ಜು ಮಾಡಿದರು. ಪಾತ್ರೆ ಎಲ್ಲ ಜೋಡಿಸಿ, ಇನ್ನೂ ಪಾತ್ರೆ ಇದೆ ತೊಳಿಬೇಕು. ಅದೆಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಈಗ ಕ್ಲೀನಿಂಗ್ ಎಲ್ಲ ಮುಗೀತು, ನೀವೇ ನೋಡ್ಬೋದು. ಸೊ ಕ್ಲೀನಿಂಗ್ ಮುಗೀತು. ಈಗ ಕವರ್ ಕ್ಲೀನ್ ಮಾಡಬೇಕು. ಒಂದು 10 ಡೇಸ್ ಮೇಲೆ ಆಗೋಯ್ತು. ನೋಡಿ ಯಾವ ಥರ ಆಗಿದೆ ಅಂತ. ಗ್ಲಾಸ್ ಎಲ್ಲ ಒಂಥರ ಬ್ಲ್ಯಾಕ್ ಆಗಿದೆ. ಸೊ ನಾನು ಇದಕ್ಕೆ ಶೀಟ್ ಹಾಕಿರೋದು, ವೈಟ್ ಶೀಟು ಮೀಶೋದಲ್ಲಿ ಆರ್ಡ್ರ್ ಮಾಡಿ ಹಾಕಿರೋಂಥದ್ದು. ಅದ್ರ ಮೇಲೆ ಒರೆಸಿದ್ರೆ ಸಾಕು, ನೀಟಾಗಿ ಹೊರಟೋಗುತ್ತೆ ನೋಡಿ. ಸೊ ಇದನ್ನು ಕ್ಲೀನ್ ಮಾಡಬೇಕು. ಇವನ್ನ ಕ್ಲೀನ್ ಮಾಡಿ ಇಲ್ಲಿರೋ ಕಬೋರ್ಡಲ್ಲೆಲ್ಲ ಕಸ ಗುಡಿಸ್ಕೊಬೇಕು, ತಿರ್ಗಾ ಒರೆಸ್ಕೊಬೇಕು. ಮತ್ತು ಇದೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಬೇಕು. ಅರೇಂಜ್ ಮಾಡಿರ್ತೀನಿ, ಬಟ್ ನಮ್ಮ ಅಜ್ಜಿ ಮ್ಯಾಚ್ ಮಾಡಿಬಿಡ್ತಾರೆ. ಇದೆಲ್ಲ ತೆಗಿಬೇಕು, ನ್ಯೂಸ್ ಪೇಪರೆಲ್ಲ ತೆಗೆದು ಬೇರೆದಾಗಬೇಕು. ಸೊ ಕಬೋರ್ಡೋಗಿರೋ ಪಾತ್ರೆ ಎಲ್ಲ ಎತ್ತು ಈಚೆ ಇಕ್ತಾ ಇದೆ. ಒಂದು ಸ್ಪ್ರೇ ಇದೆ, ಆ ಸ್ಪ್ರೇ ಮತ್ತು ಈ ಥರ ಯಾವುದಾದ್ರು ಕ್ಲಾತ್ ತೊಗೊಂಡು ಹೊಡ್ಸಿದ್ರೆ ಸಾಕು. ಈಗ ನೀವು ನೋಡ್ತಾ ಇರಲ್ಲ ಬ್ಲ್ಯಾಕ್ ಕಲರ್. ಸೊ ಜಸ್ಟ್ ಅದ್ರ ಮೇಲೆ 2-3 ಸತಿ ಈ ಥರ ಡ್ರಾಪ್ ಹಾಕಿದ್ರೆ ಸಾಕು, ನೀಟಾಗಿ ಹೊರಟೋಗುತ್ತೆ. ಸೊ ನೋಡಿ, ಈ ಥರ ಕವರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಿಳಿಮಿ ಹಿಡಿಯಲ್ಲ. ಈ ಥರ ಬಾಟಲ್ ಏನೋ ಬಿದ್ದಾಗ ರ್ಯಾಕ್ಸ್ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ನೀವು ನೋಡ್ಬೋದು ನೀಟಿಗೆ ಹೋಗಿದೆ. ಇದೇನಪ್ಪ ಅಂದರೆ ಇದು ಕವರ್ ಅಡ್ಜಸ್ಟ್ ಆಗಿರೋದು. ಸೊ ಆ ಥರ ಇದೆ ಅಷ್ಟೇ. ಅದನ್ನು ನೀಟಿಗೆ ಒರೆಸ್ಕೊಂಡ್ರೆ ಸಾಕು. ಅದು ಕವರ್ ಹಾಕಿರೋದು ಆ ಥರ ಇದೆ. ಸೊ ಎಲ್ಲನೂ ಅಷ್ಟೇ ಅದೇ ಥರನೇ ಒರೆಸ್ಕೊಳೋದು. ಸೊ ನಿಮ್ಗೆ ಯಾರಾದರೂ ಕಬೋರ್ಡ್ ಕ್ಲೀನಿಂಗ್ಗೆ ಒಳ್ಳೆ ಸ್ಪ್ರೇ ಬೇಕು, ವಾಟರ್ ಬೇಡ ಅನ್ನೋರು ಇದನ್ನ ತೊಗೊಬೋದು. ಸೊ ಇದೆಲ್ಲ ಒರೆಸಿ ಅರೇಂಜ್ ಆದಮೇಲೆ ನಿಮಗೆ ಸಿಗ್ತೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅರೇಂಜ್ ಮಾಡ್ಕೊಂಡಿನಿ ಅಂತ. ಸೊ ಚಪಾತಿ ಇಡೋದು, ಎತ್ತೋದು, ಎಣ್ಣೆಯಲ್ಲಿ ಕರಿಯೋವೆಲ್ಲ ಒಂದು ಕಡೆ, ಅನ್ನದ ಕಾಯಿ ಸೌಟ್ ಒಂದು ಕಡೆ, ಕಾಫಿ ಸೋರ್ಸೋದು ಒಂದು ಕಡೆ, ನಿಂಬೆಹಣ್ಣಿಂದ ಸೀಸರೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಗ್ಲಾಸ್ ಒಂದು ಕಡೆ ಈ ಥರ ಇಟ್ಕೊಂಡ್ರೆ ಬೇಗ ಸಿಗುತ್ತೆ ಕೈಗೆ ಅಂತ. ಸೊ ಇದನ್ನು ನೋಡ್ಬೋದು ನೀವು ಎಷ್ಟೆಲ್ಲ ಗಲೀಜಾಗಿದೆ ಅಂತ. ಅದಕ್ಕೆ ಕೂಡ ಅಷ್ಟೇ ನಾನು ಸ್ಪ್ರೇ ಹೊಡಿತೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಓಲ್ಡ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಯಾವ ಸ್ಪ್ರೇ ಅಂತ ಹೇಳಿಲ್ಲ. ನೀವು ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ನೀಟಿಗೆ ಹೋಗುತ್ತೆ. ಇದೇನಪ್ಪ ಬ್ಲ್ಯಾಕಾಗೆ ಅಂತ ನೋಡ್ತಾ ಇದ್ದೀರಾ, ಅದು ಫಸ್ಟ್ ಸ್ಕ್ರೂ ಈ ಥರ ಫಿಟ್ ಮಾಡಿಸಿದ್ವಿ, ಅದು ಲೂಸಾಗಿ ಬಿದ್ದೋಗಿತ್ತು. ತಿರುಗಿ ಮೇಲೆ ಫಿಟ್ ಮಾಡಿಸಿದ್ವಿ, ಅದು ಗ್ಯಾಪ್ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಸೊ ಅದೆಲ್ಲ ಒರೆಸಿದಾಯ್ತು, ನೀವೇ ನೋಡ್ಬೋದು ಡಿಫ್ರೆನ್ಸು. ಸೊ ಎಲ್ಲ ಒರೆಸ್ಕೊಂಡು ಬಂದೆ ಸ್ಪ್ರೇ ಹಾಕ್ಕೊಂಡು. ನಿಜವಾಗ್ಲೂ ಕಬೋರ್ಡ್ ಏನಕ್ಕಾದರೂ ಇಕ್ಸ್ತಾರೋ ಅಂತ ಅನಿಸ್ಬಿಡುತ್ತೆ, ಅಷ್ಟು ಬೇಜಾರಾಗುತ್ತೆ. ಮಾಮೂಲಿ ಸಜ್ಜಾ ಕಲ್ಲಿರುತ್ತಲ್ಲ ಅದೇ ಎಷ್ಟೋ ಬೆಟರ್. ಕಬೋರ್ಡಲ್ಲಿ ಮೇನ್ ಏನಂದರೆ ಕ್ಲೀನ್ ಮಾಡ್ತಾ ಇರಬೇಕು. ಮಾಡಿಲ್ಲ ಅಂದರೆ ಬೇಗ ಜಿಳ್ಳೆ ಬಿದ್ದುಬಿಡುತ್ತೆ, ಗೂಡು ಕಟ್ಕೊಳುತ್ತೆ, ಆ ಥರ ಆಗುತ್ತೆ. ಬಟ್ ಸಜ್ಜದಲ್ಲಿ ಹಂಗಿಲ್ಲ. ನೀಟಾಗಿ ಇಕ್ಕೊಂಡಿಲ್ಲ ಅಂದರೂ ನೀಟಾಗಿ ಇಕ್ಕಿದ್ರು ಒಂದು ಸತಿ ಧೂಳು ಒದುರಿಸ್ಕೊಂಡ್ರೆ ಸಾಕು, ನೀಟಾಗಿರುತ್ತೆ. ನಾನು ಹಾಗೆ ಒಂದೊಂದೇ ಕಬೋರ್ಡ್ನ ಕ್ಲೀನ್ ಮಾಡ್ಕೊಂಬರ್ತೀನಿ. ನಾನು ಏನದಲ್ಲಿ ಕ್ಲೀನ್ ಮಾಡ್ತೀನಿ ಅಂದರೆ ಪೇಂಟ್ ಬ್ರಷ್ ಇರುತ್ತಲ್ವ, ಅದಲ್ಲಿ ನೀಟಾಗಿ ಕಸ ಎಲ್ಲ ಗುಡಿಸ್ಕೊತೀನಿ. ಯಾಕಂದರೆ ಅದಲ್ಲಿ ನೀಟಾಗಿ ಬರುತ್ತೆ. ಬೇರೆ ದಲ್ಲೆಲ್ಲ ನೀಟಿಗೆ ಬರೋಲ್ಲ. ಬೇಕಂದರೆ ನೀವು ಅಬ್ಸರ್ವ್ ಮಾಡಿ, ಒಂದು ಸತಿ ಟ್ರೈ ಮಾಡಿ, ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನ್ಯೂಸ್ ಪೇಪರೆಲ್ಲ ತೆಗೆದು ಬೇರೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಎಲ್ಲ ಎತ್ತಿಕ್ತಾ ಇದೆ ನಾನು. ನೀಟಾಗಿ ಅಲ್ಲಿ ಸ್ಕ್ರೂಸ್ ಎಲ್ಲ ಫಿಟ್ ಮಾಡಿರ್ತಾರಲ್ಲ ಅಲ್ಲೆಲ್ಲ ನೀಟಾಗಿ ನಾವು ಧೂಳು ಉದುರಿಸ್ಕೊಬೋದು. ಅದಕ್ಕೋಸ್ಕರ ನಾನು ದೊಡ್ಡದು ಬರುತ್ತಲ್ಲ ಪೇಂಟ್ ಹೊಡಿಯೋ ಬ್ರಷು, ಆ ಬ್ರಷ್ನ ನಾನು ಯೂಸ್ ಮಾಡ್ತೀನಿ. ನಾನು ಆವಾಗಿಂದನೂ ಅಷ್ಟೇ ಅದೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪರ್ಕೆಲೆಲ್ಲ ಆದರೆ ನೀಟಿಗೆ ಬರೋಲ್ಲ. ಸಂದುವಲ್ಲೆಲ್ಲ ನಾವು ನೀಟಿಗೆ ಹೋಗಿ ಒರ್ಸೋಕ್ಕೂ ಆಗೋಲ್ಲ, ಗುಡ್ಸೋಕ್ಕೂ ಆಗೋಲ್ಲ ಆ ಕಬೋರ್ಡ್ಸಲ್ಲಿ.
ಸೊ ಪೇಂಟ್ ಬ್ರಷ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಆದಮೇಲೆ ಸೊ ಇವಾಗ ಮೇಲೆಗಡೆ ಕಬೋರ್ಡ್ನ ಕ್ಲೀನ್ ಮಾಡ್ಕೊತೀನಿ. ನೀವು ನೋಡ್ಬೋದು ನನ್ನ ಕೈಯಲ್ಲಿ ಪೇಂಟ್ ಬ್ರಷ್ ಇರೋದು. ಸೊ ಅದು ನೀಟಾಗಿ ಬರುತ್ತೆ. ಹಾಗೆ ನ್ಯೂಸ್ ಪೇಪರ್ ಹಾಕಿ ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೆ ನಾನು. ನಿಜ ತುಂಬ ಬೇಜಾರಾಗುತ್ತೆ ಈ ಕಬೋರ್ಡ್ ಕ್ಲೀನ್ ಮಾಡಬೇಕಂದ್ರೆ. ಅದಕ್ಕೋಸ್ಕರನೇ ಇನ್ನು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ತಿರುಗಿ ಮೇಲೆಗಡೆ ಎಲ್ಲ ಏನು ಅಷ್ಟೊಂದು ಗಲೀಜಿರಲ್ಲ, ಯಾಕಂದ್ರೆ ಕ್ಲೋಸ್ ಮಾಡಿರ್ತೀವಲ್ವ. ಸೊ ಅದಕ್ಕೋಸ್ಕರ ತಿರ್ಗಿ ಅದನ್ನೆಲ್ಲ ನೀಟಾಗಿ ಮಾಡಿ ಅಲ್ಲೂ ನ್ಯೂಸ್ ಪೇಪರ್ ಹಾಕ್ತಾಯಿದ್ದೆ. ನ್ಯೂಸ್ ಪೇಪರ್ ಏನಕ್ಕೆ ಹಾಕೋದಂದರೆ, ಈಗ ಡಬ್ಬ ಕೆಳಗೆ ಏನೋ ಒಂದು ಗಲೀಜಿರುತ್ತೆ, ನಾವು ಹಾಕಿ ಎಳೆದು ಬಿಡ್ತೀವಿ, ಅದು ಹಂಗೆ ಇರುತ್ತೆ, ಪೇಂಟ್ ಒರೆಸ್ಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ನ್ಯೂಸ್ ಪೇಪರ್ ಹಾಕ್ತೀನಿ. ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಕಂಪಲ್ಸರಿ ಅನ್ನೋದೇನಿಲ್ಲ, ಬಟ್ ಕೆಳಗಡೆ ಸ್ಟೆಪ್ಪಿಗೆ ಮಾತ್ರ ಹಾಕ್ತೀನಿ, ಯಾಕಂದ್ರೆ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತಿರಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಆಯಿತು ಈಗ. ಸೊ ಈ ಕಡೆ ಕಾಫಿ ಪುಡಿ, ಸಕ್ಕರೆ ಇಟ್ಕೊಂಡಿದ್ದೀನಿ. ಆ ಎಡ್ಜೆಲ್ಲ ಮಸಾಲೆ ಪುಡಿ, ಸೊ ಹುಣಸೆಹಣ್ಣು ಸಾಂಬಾರು ಪುಡಿ, ಇನ್ನು ಜೀರಿಗೆ ಇವೆಲ್ಲ ಬೇಕಾಗುತ್ತಲ್ಲ ಅವಕ್ಕೆಲ್ಲ. ಸೊ ಎಡ್ಜಲ್ಲಿ ಇಟ್ಕೊಂಡು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಮೇಲೆಗಡೆ ಬೇಳೆಕಾಳು ಮತ್ತು ಖಾರದ ಪುಡಿ, ಕೊಬ್ಬರಿ, ತುರಿದಿರೋಂಥ ಕೊಬ್ಬರಿ ಆ ಥರ ಅರೇಂಜ್ ಮಾಡಿದ್ದೀನಿ. ಕಡೆ ಮಿಕ್ಸಿ ಜಾರು, ಹಾಗೆ ಕಳೆ ಬೀಜ, ಒಣಗಿರೋ ಮೆಣಸಿನ್ಕಾಯಿ ಅಂದರೆ ಎಕ್ಸ್ಟ್ರಾ ಇರುತ್ತಲ್ವ ಮನೆಯಲ್ಲಿ, ಸೊ ಅದನ್ನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಅಲ್ಲೆಲ್ಲ ಖಾಲಿ ಡಬ್ಬಗಳು. ಗಿಡದಲ್ಲಿ ಸೀತಾಫಲ ತಂದಿರು ಕಿತ್ಕೊಂಡು ಅದು ಬೇಗ ಹಣ್ಣಾಗೋಕ್ಕೆ ಸುಣ್ಣ ಹಾಕಿದ್ರೆ ಬೇಗ ಹಣ್ಣಾಗುತ್ತೆ. ಅಷ್ಟು ಬಟ್ಟೆ ಇದೆ ಫ್ರೆಂಡ್ಸ್, ಒಗೆಯೋದು ನೀರು ಬಿಡ್ತಾಯಿದೆ ನೋಡಿ. ಈ ಥರ ಕಾಲು ಒಡೆದಿರುತ್ತಲ್ವ, ಅದಕ್ಕೆ ಒಳ್ಳೆ ಟಿಪ್ಸ್ ಹೇಳ್ತೀನಿ ಮನೆಯಲ್ಲೇ. ಈ ಥರ ಕಲ್ಲಿರುತ್ತಲ್ಲ, ಚಪ್ಪಡಿ ಕಲ್ಲು ಅಂತ ಹೇಳ್ತಾರೆ, ಆ ಕಲ್ಲು ಮೇಲೆ ನೋಡಿ ನಾನು ಯಾವ ಥರ ಉಜ್ಜುತ್ತೀನೋ ಆ ಥರ ಉಜ್ಜಿರಿ. ಅಂದರೆ ಸ್ವಲ್ಪ ನೋವಾಗುತ್ತೆ, ಬಟ್ ನಿಜವಾಗ್ಲೂ ವರ್ಕ್ ಆಗುತ್ತೆ. ನನ್ನ ಕಾಲು ಅಷ್ಟೇ ಚಪ್ಪಲಿ ಹಾಕ್ದಿರ ಓಡಾಡಿ ಮಣ್ಣಲ್ಲಿ ಸೊ ಕಾಲು ಹೊಡಿಯೋಂಗೆ ಆಗ್ತಾಯಿತ್ತು. ನೋಡ್ಬೋದು ನೀವು ಬಿಫೋರ್ ಆಮೇಲೆ ಆಫ್ಟರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಲಿಪ್ಪರ್ ಹಾಕ್ಕೊಳ್ಳಿ ಆಮೇಲೆ. ನಿಜ ಆ ಥರ 2 to 3 ಟೈಮ್ಸ್ ಡೈಲಿ ಮಾಡಿದ್ರೆ ಸಾಕು, ಚೆನ್ನಾಗಿ ವರ್ಕ್ ಆಗುತ್ತೆ ಆ ಥರ ಕಲ್ ಮೇಲೆ. ಸಾಕಾಯಿತು ಫ್ರೆಂಡ್ಸ್ ನೋಡಿ, ಇಷ್ಟು ಬಟ್ಟೆ ಬೇಷನ್ ತುಂಬ ಒದ್ದಿದ್ದಾಯಿತು. ಈಗೆಲ್ಲ ಹಾರಾಕಬೇಕು. ಹಾರಾಕಾದ್ಮೇಲೆ ಮೆಹಂದಿ ಹಾಲ್ ಬೆಳಗ್ಗೆ ಹಚ್ಚಿದ್ದು ಇನ್ನೂ ಹಾಗೇ ಇದೆ. ಸೊ ಫ್ರೆಶ್ ಅಪ್ ಆಗಬೇಕು. ಈಗ 5 o'clock ಆಗಿದೆ ಆಲ್ರೆಡಿ, ನೋಡ್ಬೋದು ನೀವು, ಸೂರ್ಯ ಮುಳುಗ್ತಾ ಇದ್ದಾನೆ. ಸೊ ಬಟ್ಟೆ ಎಲ್ಲ ಹಾರಾಕಿ ಬೇಗ ಹೋಗಿ ಸ್ನಾನ ಮಾಡಬೇಕು. ಫ್ರೆಶ್ ಅಪ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಬಾಯ್. ಸೊ ಈಗ ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ಎಲ್ಲಮ್ಮ ದೇವಸ್ಥಾನಕ್ಕೆ. ಬನ್ನಿ, ಹಾಗೆ ನಿಮಗೂ ದರ್ಶನ ಆಗಲಿ. ನನಗೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಸ್ನಾನ ಮಾಡಿದ್ಮೇಲೆ ಅಲ್ಲಿ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ನೀವು ನೋಡ್ಬೋದು ದೇವ್ರ ಮುಖದಲ್ಲಿ ಎಷ್ಟು ಕಳೆ ಕಾಣಿಸ್ತಾ ಇದೆ ಅಂತ. ನನಗಂತೂ ತುಂಬಾ ಇಷ್ಟ ಈ ಥರ ದೇವಸ್ಥಾನ ಹೋಗಿ ಒಂದು ಸ್ವಲ್ಪ ಹೊತ್ತಾದರೂ ಪೀಸ್ಫುಲ್ ಅನ್ನೋದು ಇರುತ್ತೆ ಮನುಷ್ಯನಿಗೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೇನಾದ್ರು ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂದರೆ ಆಗ ಯಾವುದಾದ್ರೂ ದೇವಸ್ಥಾನ ಹತ್ರ ಹೋಗಿ ಇರಿ, ತುಂಬ ನೆಮ್ಮದಿ ಸಿಗುತ್ತೆ. ಹೆಂಗೋ ನಾನು ಕರೆಕ್ಟ್ ಟೈಮ್ಗೆ ಹೋದ್ನೇನೋ, ನನ್ನ ಪ್ರಕಾರ ನನ್ನ ಅದೃಷ್ಟ ಇವತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವಾಗ ಹೋದ್ರೂ ಬಾಗಿಲು ಹಾಕೇ ಇರ್ತಾಯಿತ್ತು, ನೀವು ನೋಡಿರ್ಬೋದು ಆಲ್ಮೋಸ್ಟ್ ವ್ಲಾಗಲ್ಲೆಲ್ಲ. ಸೊ ಇವತ್ತು ಹೋಗಿದ್ರು, ಹಾಗೆ ಬಂದು ಸ್ವಾಮಿ ಬಾಗಿಲು ತೆಗ್ದಿದ್ದಾರೆ. ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಅಮ್ಮಂದು ಕುಂಕುಮ ಹೂವು ಎಲ್ಲ ಸಿಕ್ತು. ಸೊ ಈಗ ಚಳಿ ಆಗ್ತದೆ ಅಂತ ಸ್ವಲ್ಪ ಕಾಫಿ ಇಟ್ಕೊಂಡಿದ್ದೀನಿ. ಸೊ ಕಾಫಿ ಕುಡಿದು ಆಮೇಲೆ ನಿಮ್ಗೆ ಸಿಗ್ತೀನಿ. ಹಾಗೆ ಸ್ನಾನ ಮಾಡಿದ್ಮೇಲೆ ಕಾಫಿ ಆದರೂ ಕುಡಿಯೋಣ, ತುಂಬ ತಲೆನೋಯ್ತಾಯಿದೆ ಅಂದ್ಬಿಟ್ಟು ಸೊ ಕಾಫಿ ಕಿಟ್ಟೆ. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತುಂಬ ಖುಷಿ ಆಯಿತು ನೋಡಿ. ಸೊ ಕಾಫಿ ಕುಡಿದು ಬಿಸ್ಕೆಟ್ ಕೂಡ ತಿಂದಿದ್ದಾಯಿತು. ಕಾಫಿ ಎಲ್ಲ ಕುಡಿದಿದ್ದಾಯಿತು. ಅಡುಗೆ ಕೂಡ ಇಕ್ಕಿದ್ದೀನಿ, ಸಾಂಬಾರಿದೆ, ರೈಸ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.